ಇದರಲ್ಲಿ ತಯಾರಿ ಅಂತ ಏನಿಲ್ಲ. ಲಾಸ್ಟ್ ಒಂದು 9 ವರ್ಷದಿಂದ ನಾನು ಎಲೆಕ್ಷನ್ಗೆ ನಿಂತಿದ್ದೆ. ಬಟ್ ಅದು ಬೇರೆ ಪಕ್ಷ, ಬೇರೆ ಟೈಮ್ ಕೂಡ ಅದು ಅವಾಗ. ಇನ್ನು ತಯಾರಿ ಅಂತ ಏನಿಲ್ಲ. ನಾನು ಶಿವಮೊಗ್ಗಕ್ಕೆ ಹೋಗ್ತಾನೆ ಇದ್ದೀನಿ, ಮಧು ಎಲೆಕ್ಷನ್ಸ್ಗೆಲ್ಲ ಹೋಗಿದ್ದೀನಿ, ಮಧ್ಯದಲ್ಲೂ ಹೋಗಿದ್ದೀನಿ. ಆಮೇಲೆ ನಮ್ಮ ಬಂಗಾರದ ಅಮ್ಮ ವರ್ಕು ನಡೀತಾ ಇರಬೇಕಾದ್ರೆ ಅಲ್ಲಿಗೂ ಹೋಗ್ತಾ ಇರ್ತೀನಿ ಆ್ಯಕ್ಚುಲಿ ನಾನು ಅವಾಗವಾಗ. ಸೊ ತಯಾರಿ ಅಂತ ಏನಿಲ್ಲ. ಎಲ್ಲ ಯಾರೂ ಹೊಸಬ್ರಿಲ್ಲ ಅಲ್ಲಿ, ನನಗೆ ಗೊತ್ತಿರೋ ಜನ. ಸೊ ನೋ ಪ್ರಾಬ್ಲಮ್. ಈ ಸಲ ನಿಮಗೆ ಯಾವ ರೀತಿಯ ಆತ್ಮವಿಶ್ವಾಸ, ಅಂದ್ರೆ ನಂಬಿಕೆ, ಈ ಸಲ ನಾನು ಒಂದೊಳ್ಳೆ ಲೀಡ್ ನಲ್ಲಿ ನಾನು ಗೆಲ್ತೀನಿ, ಆ ಥರದೊಂದು ತಯಾರಿ ಮಾಡ್ಕೊಂಡಿದ್ದೀನಿ. ಈ ಸಲ ನಿಮ್ಮ ಶಿವಮೊಗ್ಗದಲ್ಲಿ ಉಸ್ತುವಾರಿ ಸಚಿವರು ನಿಮ್ಮ ತಮ್ಮವರು ಒಂದು ಹೋಲ್ಡ್ ಇದೆ. ಈಗ ಆಗಿಗಿಂತ ಈಗ ಒಂದು ದೊಡ್ಡ ಮಟ್ಟಕ್ಕೆ ಹೋಲ್ಡ್ ಇದೆ. ನಿಮಗೆ ಯಾವ ರೀತಿ ಭರವಸೆ ಇದೆ ಈ ಸಲ? ನನಗೆ ಭರವಸೆ ಇದೆ, ನಾನು ಗೆಲ್ತೀನಿ ಅಂತ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ನಮ್ಮ ಪಕ್ಷದ ಕೆಲಸಗಳು ತುಂಬಾ ಚೆನ್ನಾಗಿದೆ. ಆಮೇಲೆ ಮಧುನು ಅಷ್ಟೇನೆ ತುಂಬಾ ಚೆನ್ನಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ಆಮೇಲೆ ಅವನಿಗೆ ಸಿಕ್ಕಿರೋ ಪೋರ್ಟ್ಫೋಲಿಯೋ ಕೂಡ ತುಂಬಾ ಒಳ್ಳೆ ಪೋರ್ಟ್ಫೋಲಿಯೋ. ಅವನಿಗೆ ಬಹಳ ಕೆಲಸ ಮಾಡಕ್ಕೆ, ಅವನಿಗೆ ಎಷ್ಟು ಕೆಲಸ ಹೇಳಿದ್ರು ಮಾಡ್ತಾನೆ ಮಧು. ಸೊ ಅವನ ಜೊತೆಗೆ ನಾನು ಜೊತೆಗೆ ಓಡಾಡ್ಕೊಂಡು ಇದೆಲ್ಲ ಮಾಡ್ತಾ ಇದ್ದೀವಿ ನಾವು. ಸೊ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.